ಹಾಯ್, ನಮಸ್ತೆ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಮನಸ್ಸಲ್ಲಿ ಯಾವ ಭಾವನೆ ಇದೆ, ಇವಾಗ ಅವರು ನಿಮ್ಮ ಬಗ್ಗೆ ಯಾವ ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ, ಓಕೆನಾ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಅನಂತ ಕೋಟಿ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಸಂಬಂಧ, ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು, ಅವರ ಬಗ್ಗೆ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ? ಅವರು ನಿಮಗೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಮಾತಾಡೋದಕ್ಕಾಗಿರ್ಬೋದು ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಲ್ಲಾಗಿರ್ಬೋದು. ವಂಡರ್ಫುಲ್. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಅವರು ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಜಗಳ ಮಾಡ್ತಿರ್ಬೋದು, ಕಿರಿಕಿರಿ ಮಾಡ್ಕೊಂಡಿರ್ಬೋದು, ನಿಮ್ಮ ಬಗ್ಗೆ ನಿಮಗೆ ಯಾವುದಕ್ಕೂ ಟೈಮ್ ಕೊಡದೇ ಇರ್ಬೋದು, ಅಥವಾ ನಿಮ್ಮನ್ನು ನೋ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರ್ಬೋದು, ನಿಮ್ಮ ಫೋನ್ ನಂಬರ್ನ ಬ್ಲ್ಯಾಕಿಗೆ ಹಾಕಿರ್ಬೋದು, ಮತ್ತೆ ತೆಗಿತಾ ಇರ್ಬೋದು. ಆದರೂ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಆದರೂ ನಿಮ್ಮ ಜೊತೆ ಈಗೋ ಅನ್ನುವಂತಹ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಜೊತೆ ಮಾತಾಡುವ ಮನಸ್ಸಿದ್ರೂ ಸಹಿತ ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರು ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ನಿಮಗೆ ಅವ್ರು ಯಾವ ರೀತಿ ನಿಮಗೆ ಮಾತಾಡೋದ್ರಲ್ಲಾಗಿರ್ಬೋದು, ಜಗಳ ಮಾಡಿರೋದ್ರಲ್ಲಾಗಿರ್ಬೋದು, ನಿಮ್ಮ ಬಗ್ಗೆ ಕೇರ್ ಮಾಡದೇ ಇರ್ಬೋದು ಅಥವಾ ಏನೇ ಮಾಡಿರ್ಬೋದು, ಅದು ಅವರಿಗೆ ಒಂದು ಮಾನಸಿಕವಾಗಿ ಒಂದು ಕಿರಿಕಿರಿನ ಕೊಡ್ತಾ ಇದೆ. ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಮನಸ್ಥಿತಿ ಇದ್ದರೂ ಸಹಿತ ಅವರು ನಿಮಗೆ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಅವ್ರದ್ದೇ ಆದ ವರ್ಕ್ ಲೋಡ್ ಇರ್ಬೋದು, ಅಥವಾ ಅವ್ರು ಯಾವುದೋ ಒಂದು ವಿಚಾರಕ್ಕೆ ತಾವೇ ಡಿಪ್ರೆಷನ್ನಲ್ಲಿರ್ಬೋದು ಅಥವಾ ತಾವೇ ಯೋಚನೆ ಮಾಡ್ತಾ ಇರ್ಬೋದು. ಈ ರೀತಿಯಾಗಿರುವಂತಹ ಮನಸ್ಥಿತಿನ ಏನು ಮಾಡ್ಕೊಂಡಿದ್ದಾರೆ, ಅವರೇ ಇದು ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ಅಥವಾ ಬ್ರೇಕಪ್ ಆಗಿರ್ಬೋದು, ಅಥವಾ ಯಾವುದೋ ವ್ಯಕ್ತಿ ಜೊತೆ ಅವ್ರು ಮಾತಾಡ್ತಾ ಇರ್ಬೋದು, ಅಲ್ಲಿಂದ ಅವ್ರಿಗೆ ಏನಾದರೂ ಕಿರಿಕಿರಿ ಆಗ್ತಾ ಇರ್ಬೋದು. ಈ ರೀತಿಯಾಗಿ ಇರುವಂತಹ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ, ಅಥವಾ ಬೇರೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ಅವರು ಆ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೋದು. ಅವರು ನಿಮಗೆ ಯಾವುದಕ್ಕೂ ನಿಮ್ಮ ಬಗ್ಗೆ ಏನನ್ನೂ ಯೋಚನೆ ಮಾಡೋದೇ ಇರುವಂತಹ ಪರಿಸ್ಥಿತಿ ಇದೆ. ಆದರೆ ನಿಮ್ಮ ಬಗ್ಗೆ ಅವರು ಖಂಡಿತವಾಗಿಯೂ ಪ್ರೀತಿ ಅಂತೂ ಇದೆ. ಪ್ರೀತಿ ಇಲ್ಲ ಅಂದಿದ್ರೆ ಅವರು ಇಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ ನಿಮ್ಮ ಬಗ್ಗೆ. ನಿಮ್ಮ ಎದುರಿಗೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತ ನಮ್ಮ ಮನಸ್ಸನ್ನು ನಿಮ್ಮ ಹತ್ರ ಈಸಿಯಾಗಿ ಬಿಟ್ಕೊಡ್ತಾ ಇಲ್ಲ. ಅವರು ಬ್ಯಾಲೆನ್ಸಿಂಗ್ ಆಗಿದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಒಂದು ಪ್ರೀತಿ ಅನ್ನೋದು ಒಂದು ಬ್ಯಾಲೆನ್ಸಿಂಗ್ ಆಗಿ ನಿಮ್ಮ ಜೊತೆ ಇದು ಮಾಡ್ತಾ ಇದ್ದಾರೆ. ಅದನ್ನು ಯಾವುದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಬೇರೆ ಯಾರೋ ನಿಮ್ಮ ಇಬ್ಬರ ಮಧ್ಯೆ ಏನಾದರೂ ತಂದಿಟ್ಟಿರ್ಬೋದು, ಅಥವಾ ಬೇರೆ ಏನೋ ಕಿರಿಕಿರಿ ಮಾಡ್ತಾ ಇರ್ಬೋದು, ಅಥವಾ ಜಗಳ ಮಾಡಿಸ್ತಾ ಇರ್ಬೋದು. ಈ ರೀತಿಯಾದಂಥ ಸಿಚುವೇಶನ್ಗಳನ್ನು ಅನುಭವಿಸ್ತಾ ಇದ್ದಾರೆ. ಎಮೋಷ್ನಲಿ ಸ್ಟಕ್ ಆಗಿದ್ದಾರೆ. ಬೇರೆ ಯಾವುದೋ ಒಂದು ಅವ್ರ ಮನಸ್ಸಲ್ಲಿ ಒಂದು ಬೆಟ್ಟದಂತಹ ಮಾನಸಿಕವಾಗಿ ಒಂದು ಹೊರೆನ ಹೊತ್ಕೊಂಡಿರ್ಬೋದು. ಬೇರೆ ಏನೋ ಒಂದು ಕಾರಣಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಈಗೋ ಇರ್ಬೋದು, ಸಿಟ್ಟಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ಕಾರಣ ಇರ್ಬೋದು. ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಮಾಡ್ತಾ ಇರ್ಬೋದು. ಆದರೂ ಸಹಿತ ಅವ್ರ ಮನಸ್ಸಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಒಂದು ಕಾಳಜಿ ಇದೆ, ಪ್ರೀತಿ ಇದೆ. ಆದರೂ ಸಹಿತ ಅದನ್ನ ತೋರಿಸ್ಕೊಳ್ಳುವಂತಹ ಮನಸ್ಥಿತಿ ಅವ್ರದ್ದಲ್ಲ. ನಿಮ್ಮ ಬಗ್ಗೆ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹಲವಾರು ವಿಚಾರದಲ್ಲಿ ನಿಮಗೆ ಒಂದು ಪ್ರೀತಿ ಹೇಳ್ಕೋಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಬಟ್ ಆ ಸಂದರ್ಭದಲ್ಲಿ ಅವ್ರಿಗೆ ಏನಾಗ್ತಾ ಇದೆಪ್ಪ ಅಂತ ತೊಂದರೆ ಆಗ್ತಾ ಇದೆ. ನಿಮ್ಮ ಹತ್ರ ಏನೂ ಹೇಳ್ಕೊಳ್ಳದೇ ಇರುವಂತಹ ಪರಿಸ್ಥಿತಿ ಇದೆ. ಆಲ್ರೆಡಿ ಅವರು ದುಡುಕಿರುವಂತಹ ತಪ್ಪು, ಅವ್ರು ಮಾಡಿರುವಂಥ ತಪ್ಪು ಅವರಿಗೆ ಒಂದು ಪಶ್ಚಾತ್ತಾಪವಾಗಿ ಕಾಡ್ತಾ ಇದೆ. ಅವರಿಗೆ ನೋವಾಗ್ತಾ ಇದೆ. ಅವರು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನನಗೆ ಈ ಪ್ರಪಂಚದಲ್ಲಿ ಏನೂ ಬೇಡ, ನಾನು ಮಾಡ್ಕೊಂಡಿರೋ ತಪ್ಪಿಗೆ ನನಗೆ ಆದಂತಹ ಶಿಕ್ಷೆ ಇದು ಅನ್ನುವಂತಹ ಮನಸ್ಥಿತಿ ಅವ್ರದ್ದಾಗಿದೆ. ಎಷ್ಟೋ ವಿಚಾರದಲ್ಲಿ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋ ಪ್ರಯತ್ನನೂ ಸಹಿತ ಮಾಡಿದ್ದಾರೆ. ಬಟ್ ಮಾಡ್ಕೊಳಕ್ಕಾಗಿದ್ರೂ ಸಹಿತ ನಿಮ್ಮ ಹತ್ರ ಏನೂ ಹೇಳ್ಕೊಂಡಿಲ್ಲ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು.
ಇಲ್ಲಿ ನಿಮ್ಮ ಬಗ್ಗೆ ವಿಚಾರ ಯಾಕೆ ಬರುತ್ತೆ, ಯಾಕೆ ಅವ್ರ ಮನಸ್ಸಲ್ಲಿ ಹೇಳ್ಕೊತಾ ಇಲ್ಲ ಅಂದರೆ, ಇಲ್ಲಿ ಆಲ್ರೆಡಿ ಅವರು ನಿಮಗೆ ಸುಮಾರು ರೀತಿಯಲ್ಲಿ ನಿಮಗೆ ನೋವನ್ನು ಕೊಟ್ಟಿದ್ದಾರೆ, ಸುಮಾರು ರೀತಿ ನಿಮಗೆ ಹಿಂಸೆಯಿಂದ ಮಾತಾಡಿದ್ದಾರೆ. ನಿಮ್ಮನ್ನು ಒಂದು ಯಾವುದೋ ಒಂದು ಕೇವಲವಾದ ವೆಚ್ಚ ಪದಗಳಿಂದನೂ ಸಹಿತ ಮಾತಾಡಿರ್ಬೋದು. ನಿಮ್ಮನ್ನು ಒಂದು ಕೆಳಮಟ್ಟದಲ್ಲಿ ಅವರು ನೋಡಿರ್ಬೋದು. ಆ ಕೆಳಮಟ್ಟದಲ್ಲಿ ನೋಡಿರುವಂತಹ ವ್ಯಕ್ತಿ ಒಂದು ಯಾವ ರೀತಿ ಕೆಟ್ಟದಾಗಿ ತನ್ನನ್ನು ತಾನೇ ನಾನು ಈ ಥರ ಮಾಡಿದ್ನಲ್ಲ, ನಾನು ಈ ಥರ ಹೀಗೆ ಯಾಕೆ ಮಾಡಿದೆ, ಈ ಥರ ಯಾಕೆ ನಾನು ಮಾಡಿದೆ ಅನ್ನುವಂಥ ಮನಸ್ಥಿತಿ ತನ್ನೊಳಗೆ ತಾನೇ ಅದನ್ನು ಹೇಳ್ಕೊತಾ ಇದ್ದಾರೆ. ತನ್ನೊಳಗೆ ತಾನೇ ಒಂದು ಪಶ್ಚಾತ್ತಾಪ ಅಂತಾರಲ್ಲ, ಆ ಪಶ್ಚಾತ್ತಾಪದಲ್ಲಿ ಇದ್ದಾರೆ. ಬಟ್ ಅಲ್ಲಿ ನಿಮಗೆ ತುಂಬಾ ನೋವು ಕೊಟ್ಟು, ನಿಮಗೆ ಹಿಂಸೆ ಕೊಟ್ಟು, ಬಟ್ ಅದನ್ನ ನಿಮ್ಮ ಹಿಂದೆ ತಿರುಗಿ ನಿಮ್ಮನ್ನು ನೋಡುವಂತಹ ಪರಿಸ್ಥಿತಿಯಲ್ಲಿ ಅವರಿಲ್ಲ. ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಕಾಳಜಿ ಇದೆ, ಬಟ್ ಅವರು ಹೇಳ್ಕೊತಾ ಇಲ್ಲ. ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಸ್ಟ್ರಿಕ್ಟಾಗಿ ನಿಂತ್ಕೊಂಡಿದ್ದಾರೆ. ಏನೂ ಮಾಡುವಂತಹ ಪರಿಸ್ಥಿತಿಲಿ ಇಲ್ಲ. ಇಲ್ಲಿ ಸಹಿತ ದ ಮೂನ್ ಅಂತ ಬಂದಿದೆ ಅಂದರೆ ಇಲ್ಲಿ ಖಂಡಿತವಾಗಿಯೂ ಒಂದು ಎನರ್ಜಿ ಕಾಣ್ತಾ ಇದೆ. ಆ ಎನರ್ಜಿನೇ ಅವರನ್ನು ತಡೀತಾ ಇರ್ಬೋದು. ಒಂದು ಎಮೋಷ್ನಲಿ ಕಟ್ಟಾಗಿದೆ, ಎಮೋಷನ್ಸಲ್ಲಿ ಒಂದು ಕಿರಿಕಿರಿ ಮಾಡ್ಕೋತಾ ಇದ್ದಾರೆ. ಅವ್ರ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಅಂದರೂ ಸಹಿತ ಆ ಪ್ರೀತಿನ ಹೇಳ್ಕೊಳ್ಳದೆ ಇರುವಂತಹ ಮನಸ್ಥಿತಿ ಅವ್ರದ್ದಾಗಿದೆ. ಒಂದು ತನ್ನೊಳಗೆ ತಾನನ್ನು ನೋವು ಅನುಭವಿಸ್ತಾ ಇದ್ದಾರೆ. ತನ್ನ ಮನಸ್ಸಿಗೆ ಒಂದು ಆ ನೋವು ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸಹಿತ ಹೊರಗಿನ ಪ್ರಪಂಚಕ್ಕೆ ಏನಾಗುತ್ತೋ ಅಥವಾ ಏನು ಮಾತಾಡ್ತಾರೋ ಅಥವಾ ನಾನು ಹೋಗಿ ಹೇಳಿದರೆ ಏನಾಗುತ್ತೋ, ಯಾವ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾರೋ ಅನ್ನುವಂತಹ ಮನಸ್ಥಿತಿ ಅವ್ರದ್ದಾಗಿರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅವರು ಸರಿ ಹೋಗ್ತಾರಾ ಅನ್ನೋದು ನಮಗೆ ಕ್ವಶನ್ ಆಗಿರುತ್ತಲ್ವ. ಆ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ, ಖಂಡಿತವಾಗಿಯೂ ಸರಿ ಹೋಗ್ತಾರೆ. ನಿಮ್ಮ ಜೊತೆ ಅವರು ಮತ್ತೆ ಮಿಂಗಲ್ ಆಗ್ತಾರೆ. ನಿಮಗೆ ಮತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರ್ತಾರೆ. ನೋ ಕಾಂಟ್ಯಾಕ್ಟ್ ಏನಿದೆ ಇವಾಗ, ಆ ಕಾಂಟ್ಯಾಕ್ಟು ಸದ್ಯದರಲ್ಲಿ ಮುಗಿಯುವಂತಹ ಸ್ಟೇಜಲ್ಲಿದೆ, ಅಂದರೆ ಮುಗಿಯುವ ಹಂತದಲ್ಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ನಿಮ್ಮ ಜೀವನಕ್ಕೆ ಮತ್ತೆ ನಿಮಗೋಸ್ಕರ ಅವರು ಹೊಸ ಭಾವನೆಯನ್ನು ಇಟ್ಕೊಂಡು ಬರ್ತಾರೆ. ಹೊಸದಾಗಿ ನಿಮ್ಮ ಜೊತೆ ಹೇಗಿರಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿವರೆಗೂ ಪಟ್ಟಿರುವಂತಹ ಕಷ್ಟಕ್ಕೆ ಒಂದು ಸಕ್ಸಸ್ ಅಂದರೆ ಒಂದು ಜಯವನ್ನು ತರಬೇಕು. ನನ್ನ ಪ್ರೀತಿನ ಹೆಚ್ಚು ಎಕ್ಸ್ಪ್ರೆಸ್ ಮಾಡಬೇಕು. ಅವಳಿಗೆ ನಾನು ಏನು ಅಂದ್ಕೊಂಡಿದ್ದೆ, ಅವನಿಗೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಮಾಡಬೇಕು. ಅವರಿಗೆ ಯಾವುದೇ ಥರದ ನೋವನ್ನು ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ. ಆ ಮನಸ್ಥಿತಿಗೆ ಅವರು ನಿಮ್ಮ ಜೊತೆ ಮತ್ತೆ ಬಂದು ನಿಮ್ಮ ಜೀವನದಲ್ಲಿ ಸೇರ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.